ಕಿರಣ, ನಾನಿರೋಗ ಯಾಕೆ ಯೋಚನೆ ಮಾಡ್ತೀರಾ? ಅಳ್ಬೇಡಿ, ಸುಮ್ಕೇರಿ. ಆದ್ರೂ ಗೌಡ್ರೆ, ಅವನು ಎಂತವನಂತೂ ನೀವೇ ನೋಡಿದ್ದೀರಲ್ಲ. ಏನು ತೊಂದರೆ ಆಗ್ದಂಗೆ ನೋಡ್ಕೋಬೇಕು. ಇಂಥವೆಲ್ಲ ನಾವೇಟ್ ನೋಡಿಲ್ಲ ಅಂತ ನೀವ್ಯಾಕೆ ಕಣ್ಣೀರ್ ಹಾಕಿರ ಹೇಳಿ? ಆರಾಮಾಗಿರಿ. ಅಯ್ಯೋ, ಇಷ್ಟೊತ್ತು ಅಳ್ತಾ ಇದ್ರು, ಇವಾಗೇನಾಯ್ತು ಇವ್ರಿಗೆ? ಮೇಡಮ್ ಅವ್ರ ಮರ ಕುತ್ಕೊಂಡ್ಬಿಟ್ಟವ್ರೆ. ರೇ ಐಸು ಮೇಡಮ್ ಅವ್ರೆ, ಅಯ್ಯೋ. ಓ, ನೆಟ್ವರ್ಕ್ ಸಿಗ್ತಿಲ್ಲ, ಏನ್ ಮಾಡ್ಲಿ ನಾನು? ಓ ಐಸು ಮೇಡಮ್ ಅವ್ರೆ, ಇದೇ ನಿಮ್ಮ ಅವತಾರ? ಓ, ನೆಟ್ವರ್ಕ್ ಸಿಗ್ತಿಲ್ಲ ಅನ್ನೋ ಟೆನ್ಷನ್ ಅಲ್ಲಿ ನಾನಿದ್ದೀನಿ. ಸುಮ್ಮನೆ ಹೊಟ್ಟೋಗು. ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಹಳ್ಳಿ ಜನ ಎಲ್ಲ ನಿಮ್ಮನ್ನ ನೋಡಿ ನಗ್ತಾವ್ರೆ, ಸುಮ್ಕೆ ಕೆಳಗಿಳಿರಿ. ನನ್ನ ನೋಡಿ ಯಾಕೆ ನಗ್ತಾರೆ? ಐಸು ಮೇಡಮ್ ಅವ್ರೆ, ಸರ್. ಇದೇನಿದು? ಇವಳೇನೋ ಹಳ್ಳಿಯವ್ರ ಮುಂದೆ ಹೊಸ ವರ್ಷ ಸುರಚ್ಕೊಂಡವಳಲ್ಲ. ಇದು ನಿಂಗೆ ಬಿಟ್ರೆ ಸರಿಯಾಗಕ್ಕಿಲ್ಲ. ಕಾಲ್ ಜಡ್ಬಿದ್ರೆ ಅದನ್ನ ಅಡ್ವಾಂಟೇಜ್ ಆಗಿ ತಗೋತೀಯ. ಯಾಕೋ ಸರಿ ಇಲ್ಲ. ಐಸು ಮೇಡಮ್ ಅವ್ರೆ, ನಿಮ್ಗೇನ್ ಆಗಿಲ್ಲ ತಾನೇ? ಯೋ ಯೋ ಯೋ, ಇದೇನೋ ಎಲ್ರು ಹಿಂಗ್ ನೋಡ್ತಾ ನಿಂತ್ಕೊಂಡ್ಬಿಟ್ರಲ್ಲ. ನೀವೆಲ್ರು ಹಿಂಗ್ ನೋಡ್ತಾನೆ ಇದ್ರೆ ನನ್ ಮಗ ಸೊಸೆಗೆ ದೃಷ್ಟಿ ಆಯ್ತದೆ. ಹೋಗಿ ಕ್ಯಾಮೆ ನೋಡ್ಕೊಳ್ಳಿ. ಕಾಂಚನ ಅವ್ರಿಗೆ ಮಗನ ದೃಷ್ಟಿ ಆಯ್ತದೆ ಅಂತ ಹೆಂಗ್ಕೋಯ್ತವ್ರ. ಮಗ ರಂಗೇಗೌಡ, ನೀನು ಏನ್ಲ ಹಿಂಗ್ ನಿಂತ್ಕೊಂಡ್ಬಿಟ್ಟೆ? ಎಲ್ರು ನೋಡ್ತಾವ್ರೆ. ಐಶ್ವರ್ಯನ್ ಕರ್ಕೊಂಡು ಒಳಗ್ ನಡಿ.